ನಮಸ್ಕಾರ ಎಲ್ಲರಿಗೂ. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ಬೆಳಗ್ಗೆನೆ ಬಂದಿದ್ದೆ, ಗಣಪತಿ ಖರೀದಿ ಮಾಡಿದೆ, ತುಂಬ ಸಂತೋಷ ಅನ್ನಿಸ್ತು. ಶಿವಮೊಗ್ಗದ ಈ ಒಂದು NES ಮೈದಾನದಲ್ಲಿ ಪ್ರತಿ ವರ್ಷ ಗಣಪತಿ ಸೇಲ್ ಮೇಳ ನಡೆಯುತ್ತೆ. ತುಂಬ ಜನ ಬೇರೆ ಬೇರೆ ಊರಿಂದ ಬಂದು ಸಂತೋಷದಿಂದ ವಾದ್ಯ ಮೇಳಗಳೊಂದಿಗೆ ಬಂದು ಅವರವರ ಗಾಡಿಗಳಲ್ಲಿ ಗಣಪತಿಯನ್ನು ಜೈಕಾರ ಹಾಕ್ಕೊಂಡು ತಗೊಂಡೋಗ್ತಾರೆ. ನಿಜವಾಗ್ಲೂ ಈ ಒಂದು ದೃಶ್ಯವನ್ನು ನೋಡೋಕ್ಕೆ ನಮ್ಮ ಕಣ್ಣುಗಳು ಸಾಲದಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ವಿಶೇಷವಾದ ಹಬ್ಬ. ಯಾಕಂದರೆ ಪ್ರತಿಯೊಬ್ಬರು ಒಂದು ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕ ಸಂಭ್ರಮಣದಿಂದ ಮನೆಯಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಕ್ಕಂತಹ ಗಣಪತಿ ಹಬ್ಬ ಒಂದು ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು. ಈ ಹಬ್ಬ ಕೇವಲ ಹಬ್ಬ ಮಾತ್ರ ಅಲ್ಲ, ನಮ್ಮೆಲ್ಲರನ್ನ ಒಟ್ಟುಗೂಡಿಸುವ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಮುನ್ನೆ ನಡೆಯಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ, ಇವೆಲ್ಲವನ್ನ ಬಾಲ್ ಗಂಗಾಧರ್ ತಿಲಕ್ ಅವರು ಅವಾಗ ನಮಗೆ ತೋರಿಸ್ಕೊಟ್ಟಿದ್ರು. ಅದನ್ನು ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಗಣಪತಿ ಹಬ್ಬವನ್ನ ವಿಶೇಷ ಹಬ್ಬ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಈ ಒಂದು ಸಂದರ್ಭದಲ್ಲಿ ಈ ಮೇಳವನ್ನು ನೋಡೋಕ್ಕಾಗಲಿ, ಗಣಪತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋಕ್ಕಾಗಲಿ, ಗಣಪತಿಯವನ್ನ ದರ್ಶನ ಮಾಡಲಿಕ್ಕಾಗಿ ಬನ್ನಿ, ಖುಷಿ ಪಡಿ, ಸಂತೋಷ ಪಡಿ. ಅದರಲ್ಲಿರ್ತಕ್ಕಂಥ ಸಂತೋಷ ಮತ್ತೆಲ್ಲೂ ಸಿಗೋದಿಲ್ಲ. ಈ ರೀತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀ ಗಣೇಶ್. ಶಿವಮೊಗ್ಗ ತಾಲೂಕು ಪುರದಾಳ ಅಂತೇಳಿ ನಮ್ಮದು ಊರು. ನಾವು ಇಡೀ ಒಂದು 450-500 ಮನೆ ಇದೆ. 500 ಮನೆಯಿಂದಲೂ ಒಂದೇ ಗಣಪತಿಯನ್ನು ಇಡೋದು ಇಡೀ ಊರಿಗೂ. ಬಸವಣ್ಣ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ 3 ದಿನ ಆನಂತರ ಬಿಡೋ ಅಂಥ ಕಾರ್ಯಕ್ರಮ ಮಾಡ್ತೀವಿ. ವಿಶೇಷ ಅಂದರೆ ಒಂದು 400 ಮನೆ 500 ಮನೆ ಇದ್ದರೂ ಕೂಡ ಒಂದೇ ಗಣಪತಿಯನ್ನು ಇಟ್ಟು ಇಡೀ ಊರಿನವ್ರು ಎಲ್ಲ ವರ್ಗದವರು ಸೇರಿ ಇಟ್ಟು ಪೂಜೆ ಮಾಡಿ ಬಿಡೋದು. ಹೋದ ಸರಿ 50ನೇ ವರ್ಷದ್ದು, ಈ ಸರಿ 51ನೇ ವರ್ಷ. ನಾವು ಶರಾವತಿ ಮುಳುಗಡೆಯಾಗಿ ಬಂದಂಥವ್ರು ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯವರೆಲ್ಲ ಎಲ್ಲರೂ ಸೇರಿ ಇಡೀ ಊರಿನವ್ರು ಎಲ್ಲ ವರ್ಗದವರು ಸೇರಿ ತುಂಬ ಚೆನ್ನಾಗಿ ಆಚರಿಸ್ತೀವಿ. ಅದೇ ಬೆಲೆಯಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಯಾಕೆಂದರೆ ಪ್ರಕೃತಿ ಪಾಪ ಅವರು ಮಾಡೋದು ಪ್ರತಿಯೊಂದು ಕಾಸ್ಟ್ಲಿ ಇರುತ್ತಲ್ಲ, ಆ ಒಂದು ಇದಕ್ಕೆ ನಾವು ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಹೆಸರು ಮಹೇಶ್ ಹುರುಳಿ ಅಂತ, ಪುರದಾಳ.